ನಿಮ್ಗೆ ಲವ್ ಆಗಿದ್ಯಾ ಅಥವಾ ಕ್ರಶ್ ಆಗಿದ್ಯಾ ಇವತ್ತು ನಾವು ಡಿಸೈಡ್ ಮಾಡೋಣ. ಫಸ್ಟ್ ನಿಮ್ಗೆ ಆ ಪರ್ಸನ್ ಏನು ತಪ್ಪೇ ಮಾಡಲ್ಲ ಅಂತ ಅನ್ಸಿದ್ರೆ ಅದು 100% ಕ್ರಶ್. ಯಾಕಂದ್ರೆ ಎವ್ರಿ ಮನುಷ್ಯನಿಂದ ಸಹ ತಪ್ಪಾಗತ್ತೆ. ಆ ತಪ್ಪು ಫ್ಲಾಸು ಇದ್ರೂ ಅವ್ರ ಜೊತೆ ಇರ್ತೀರಾ, ಪ್ರೀತಿ ಮಾಡ್ತೀರಾ ಅಂದ್ರೆ ಅದು ಲವ್. ಎರಡನೇದು, ನಿಮ್ಗೆ ಅವ್ರು ಬೇರೆಯವ್ರ ಜೊತೆ ಇದ್ರೆ, ಬೇರೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಜೆಲಸ್ ಆಗತ್ತೆ ಅಂದ್ರೆ ಅದು 100% ಕ್ರಶ್. ಎಗೇನ್ ಸರಿ ದಾರಿಯಲ್ಲಿ. ಯಾಕಂದ್ರೆ ನೀವು ಲವ್ ಅಲ್ಲಿ ಇರುವಾಗ ಟ್ರಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರತ್ತೆ. ಅವ್ರ ಮೇಲೆ ಟ್ರಸ್ಟ್ ಇಡ್ತೀರಾ. ಅವರು 4 ಜನರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ಅವ್ರು ನಿಮ್ಮವರೇ ಅಂತ ನಿಮ್ಗೆ ಗೊತ್ತಿರತ್ತೆ. ಆ ಅಲವೆನ್ಸ್ ನೀವು ಯಾವತ್ತೂ ಅವರಿಗೆ ಕೊಡ್ತೀರಾ. ಮೂರನೇದು, ಈ ರಿಲೇಶನ್ಶಿಪ್ ಅಲ್ಲಿ ನೀವು ನಿಮ್ಮನ್ನಾನೇ ಇಗ್ನೋರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಉಂಟಲ್ಲ ಸ್ನೇಹಿತರೆ, ಇದು 100% ಕ್ರಶ್. ಯಾಕಂದ್ರೆ ನಿಜ ಲವ್ ಅಲ್ಲಿ ಜನರು ಅಪೋಸಿಟ್ ಪರ್ಸನ್ ಎಷ್ಟು ಲವ್ ಮಾಡ್ತಾರಲ್ಲ ಅಷ್ಟೇ ಅವ್ರನ್ನೂ ಲವ್ ಮಾಡ್ತಾರೆ, ಅವ್ರಿಗೂ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾಕಂದ್ರೆ ಅವ್ರ ಗ್ರೋತು ಈ ರಿಲೇಶನ್ಶಿಪ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅವರಿಗೆ ಗೊತ್ತಿರತ್ತೆ ಅಂಡ್ ಅವ್ರ ಪಾರ್ಟ್ನರ್ಗೂ ಗೊತ್ತಿರತ್ತೆ. ಸೊ ಈಗ ಹೇಳಿ, ನಿಮ್ಗೆ ಲವ್ ಆಗಿದೆಯಾ ಅಥವಾ ಇದು ಕ್ರಶ್? ಇಲ್ಲಾಂದ್ರೆ ತುಂಬಾ ಜನ ಹೇಳೋರು ಎರಡೂ ಇಲ್ಲ ಅಂತ. ನೀವು ಯಾವ ಕ್ಯಾಟಗರಿಯಲ್ಲಿ ಇದ್ದೀರಾ? ಕಮೆಂಟ್ ಮಾಡಿ ಹೇಳಿ.